ಆಕಾಶವಾಣಿ ಭದ್ರಾವತಿ. ಬಸವೋತ್ಸವ 2025 ಮೇ 9ರಂದು ನಡೆದ 1000 ವಚನ ಕಾರ್ಯಕ್ರಮದ ವಿಶೇಷ ಸಂಚಿಕೆ. ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಬಸವಕೇಂದ್ರ ಶಿವಮೊಗ್ಗ, ಸಹಯೋಗ ಅಕ್ಕಮಹಾದೇವಿ ಬಳಗ ಭದ್ರಾವತಿ. ಸಹಸ್ರ ಕಂಠದಲ್ಲಿ ಶರಣರ ವಚನ, ಸಮಾನ ಮನಸ್ಸು ಸಮಾನ ನುಡಿ, ಒಂದು ವೇದಿಕೆ 1000 ಕಂಠಗಳು ಒಂದೇ ಧ್ವನಿ. ಇದು ಬಸವೋತ್ಸವ 2025ರ 1000 ವಚನ ವಿಶೇಷ ಕಾರ್ಯಕ್ರಮ. ಶ್ರೋತೃಗಳೇ, ಇಂದಿನ 7ನೇ ಸಂಚಿಕೆಯಲ್ಲಿ ಮೊದಲಿಗೆ ಕೇಳೋಣ ಸಹಸ್ರ ಕಂಠದಲ್ಲಿ 7ನೇ ಗುಚ್ಛದ ಗಾಯನ. ದೇವರ ನೆನೆ ಉದ್ದ ನೆನೆ ಉದ್ದ ನೆನೆಯ
ಇನ್ನು ಮುಂದೆ ಕೇಳೋಣ ಬಸವ ಜಯಂತಿ ಆಚರಣಾ ಸಮಿತಿ ಅಧ್ಯಕ್ಷರಾದ ಶ್ರೀಯುತ ಎಸ್ ರುದ್ರೇಗೌಡರಿಂದ ಅಧ್ಯಕ್ಷೀಯ ನುಡಿಗಳು. ಎಲ್ಲರಿಗೂ ಶರಣಾರ್ಥಿ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪೂಜ್ಯರಾದ ಡಾಕ್ಟರ್ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳು, ಮುರುಘಾಮಠ ಆನಂದಪುರಂ ಇವರ ಪಾದಪದ್ಮಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ಅದೇ ರೀತಿ ಬಸವತತ್ವ ಪೀಠ ಹಾಗೂ ಬಸವ ಕೇಂದ್ರದ ಪೂಜ್ಯರಾದಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಬಸವ ಮರಳುಸಿದ್ದ ಮಹಾಸ್ವಾಮಿಗಳವರಲ್ಲೂ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ಸಮಾರಂಭಕ್ಕೆ ಸಾಕ್ಷಿಯಾದಂಥ ಅನೇಕ ಹರಗುರು ಚರಮೂರ್ತಿಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ಈ ಸಮಾರಂಭಕ್ಕೆ ಸಾಕ್ಷಿಯಾದಂಥ ಅನೇಕ ಜನ ಗಣ್ಯರು, ಯಾಕೆಂದರೆ ಇದರ ಬಗ್ಗೆ ಒಂದು ವಿಶೇಷವಾದ ಆಸಕ್ತಿ ಎಲ್ಲರಲ್ಲೂ ಸ್ವಾಭಾವಿಕವಾಗಿತ್ತು. 1,000 ಜನ ಯಾವ ರೀತಿ ಇದನ್ನು ಸಂಯೋಜನೆ ಮಾಡಿದರೆ, ಯಾವ ರೀತಿ ಹಾಡ್ತಾರೆ ಅಂಥೇಳಿ. ಸನ್ಮಾನ್ಯ ರಾಘವೇಂದ್ರ ಅವರು ನಮ್ಮ ಜೊತೆಗಿದ್ದು ಉದ್ಘಾಟನೆಯ ನಂತರ ಬೇರೆ ಒಂದು ಕಾರ್ಯಕ್ರಮಕ್ಕೆ ತೆರಳಿದ್ದಾರೆ. ಅದೇ ರೀತಿ ಹಿರಿಯರಾದ ಸನ್ಮಾನ್ಯ ಕೆ.ಎಸ್. ಈಶ್ವರಪ್ಪನವರು, ನಮ್ಮ ಹೊನ್ನಾಳಿಯ ಶಾಸಕರಾದ ಶಾಂತನಗೌಡರು, ಮತ್ತು ಭದ್ರಾವತಿ ಶಾಸಕರಾದ ಸಂಗಮೇಶ್ ಅವರು, ಶಿವಮೊಗ್ಗದ ಶಾಸಕರಾದ ಚನ್ನಬಸಪ್ಪನವರು, ಅದೇ ರೀತಿ ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಅರುಣ್ ಅವರು, ಸನ್ಮಾನ್ಯ ಧನಂಜಯ ಸರ್ಜಿ ಅವರು, ಮಾಜಿ ಸಂಸದರು ಮತ್ತು ಶಾಸಕರಾದಂಥ ಸನ್ಮಾನ್ಯ ಆಯನೂರು ಮಂಜುನಾಥ್ ಅವರು, ಮಾಜಿ ಶಾಸಕರಾದ ಕೆ.ಜಿ. ಕುಮಾರಸ್ವಾಮಿಯವರು, ಆರ್. ಪ್ರಸನ್ನಕುಮಾರ್ ಅವರು, ನಮ್ಮ ವಾಣಿಜ್ಯೋದ್ಯಮಿಗಳಾದಂಥ ಸನ್ಮಾನ್ಯ ಬೆನಕಪ್ಪನವರು, ನಮ್ಮ ಸಂಘದ ಹಿರಿಯರಾದಂಥ ಪಟ್ಟಾಮಿರಾಮ್ ಅವರು, ಕೈಗಾರಿಕೋದ್ಯಮಿಗಳಾದಂಥ ನಂಜುನ್ ಶೆಟ್ಟರು, ಅದೇ ರೀತಿ ನಮ್ಮ ಮತ್ತೊಬ್ಬ ಹಿರಿಯರಾದ ಮನೋಹರ ಮಟ್ಟದವರು, ಮಾಜಿ ಶಾಸಕರಾದ ರೇಣುಕಾಚಾರ್ಯ ಅವರು, ಜಿಲ್ಲೆಯ ಗೌರವಾನ್ವಿತ ನ್ಯಾಯಾಧೀಶರುಗಳು, ಅದೇ ರೀತಿ ರೈತ ಸಂಘದ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಬಸವರಾಜಪ್ಪನವರು, ಇವರೆಲ್ಲರೂ ಸಾಕ್ಷಿಯಾಗಿರೋದು ಖಂಡಿತವಾಗೂ ನಮಗೆಲ್ಲರಿಗೂ ಸಂತೋಷ ತಂದಿದೆ ಅಂತ ಹೇಳ್ತಾ, ಇವತ್ತಿನ ಸಹಸ್ರ ಕಂಠದಲ್ಲಿ ಶರಣರ ವಚನ, ಸಮಾನ ಮನಸ್ಸು, ಸಮಾನ ನುಡಿ, ಒಂದೇ ವೇದಿಕೆ, 1000 ಕಂಠಗಳು, ಒಂದೇ ಧ್ವನಿ, ಇದೊಂದು ಐತಿಹಾಸಿಕ ಕಾರ್ಯಕ್ರಮ. ಈವರೆಗೆ ಎಲ್ಲೂ ನಡೆಯದಂಥ ಒಂದು ಕಾರ್ಯಕ್ರಮ. ಸಾಮಾಜಿಕ ಕ್ರಾಂತಿಕಾರಿ ಶ್ರೀ ಜಗಜ್ಯೋತಿ ಬಸವೇಶ್ವರರ ಆದರ್ಶಗಳನ್ನು ಎತ್ತಿ ಹಿಡಿಯುವ ಕಾರ್ಯಕ್ರಮ. ಇದರ ಪರಿಕಲ್ಪನೆ ಮತ್ತು ಮಾರ್ಗದರ್ಶನ ಪೂಜ್ಯ ಶ್ರೀ ಆನಂದಪುರ ಮಹಾಸಂಸ್ಥಾನ ಪೀಠಾಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಹಾಗೂ ಬಸವ ಕೇಂದ್ರ ಹಾಗೂ ಬಸವತತ್ವ ಪೀಠದ ಪೀಠಾಧಿಕಾರಿಗಳಾದಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಬಸವ ಮರಳುಸಿದ್ದ ಸ್ವಾಮಿಗಳು ಇವರ ಮಾರ್ಗದರ್ಶನದಲ್ಲಿ ಪೂರ್ಣ ವಿನ್ಯಾಸ ಮಾಡಿದವರು ಶ್ರೀ ಬಾರಂದೂರ್ ಪ್ರಕಾಶ್ ಹಾಗೂ ಶ್ರೀ ಕಿರಣ್ ಕುಮಾರ್, ಓಪನ್ ಮೈಂಡ್ಸ್ನ ಕಿರಣ್ ಕುಮಾರ್ ಅವರು ಹಲವಾರು ಜನರಲ್ಲಿ ಚರ್ಚೆಯನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಒಂದು ಸ್ವರೂಪವನ್ನು ಕೊಟ್ಟಿದ್ದಾರೆ. ಇದಕ್ಕೆ ಶಕ್ತಿ ತುಂಬಿದಂಥವರು ಸನ್ಮಾನ್ಯ ಬಿ.ವೈ. ರಾಘವೇಂದ್ರ ಅವರು, ಮಾನ್ಯ ಸಂಸದರು, ಅದೇ ರೀತಿ ಎಚ್.ಎನ್. ಚನ್ನಬಸಪ್ಪನವರು, ಮಾನ್ಯ ಶಾಸಕರು, ಡಾಕ್ಟರ್ ಧನಂಜಯ ಸರ್ಜಿ ಅವರು, ಎಚ್.ಸಿ. ಯೋಗೀಶ್ ಅವರು, ಎಸ್.ಪಿ. ದಿನೇಶ್ ಅವರು, ಜ್ಯೋತಿ ಪ್ರಕಾಶ್ ಅವರು, ಮೋಹನ್ ಬಾಳೆಕಾಯಿ ಅವರು, ಷಡಾಕ್ಷರಿ ಅವರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರು, ಅದೇ ರೀತಿ ಬಳ್ಳಕೆರೆ ಸಂತೋಷ್ ಅವರು, ಎಲ್ಲ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಶರಣ ಸಾಹಿತ್ಯ ಪರಿಷತ್ತಿನ ಘಟಕದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಇವರೆಲ್ಲರೂ ಕೂಡ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಅವರ ಕಡೆಯಿಂದ ಹಲವಾರು ಗಾಯಕರನ್ನು ನಮಗೆ ಕೊಟ್ಟಿರೋದು ತುಂಬ ಒಂದು ರೀತಿಯ ಹೆಮ್ಮೆ ಮತ್ತು ಸಂತೋಷ. ಇದೆಲ್ಲ ಇಷ್ಟರ ಮಟ್ಟಿಗೆ ನೀವೆಲ್ಲರೂ ಮೆಚ್ಚುವ ರೀತಿಯಲ್ಲಿ ಸಾಧ್ಯವಾಗಿರೋದು ಕಳೆದ 1 ತಿಂಗಳಿಂದ ತಮ್ಮ ಸಮಯವನ್ನು ತರಬೇತಿಗೆ ಕೊಟ್ಟಂಥ ಅನೇಕ ಸಂಗೀತ ಶಿಕ್ಷಕರು. ಅದರಲ್ಲಿ ಕೆಲವರ ಹೆಸರನ್ನು ಮಾತ್ರ ಹೇಳ್ತೀನಿ, ಬೇರೆಯವರು ಅಕಸ್ಮಾತ್ ನಾನು ಬಿಟ್ಟು ಹೋಗಿದ್ದರೆ ದಯಮಾಡಿ ಬೇಸರ ಮಾಡ್ಕೋಬಾರ್ದು. ವಿದ್ವಾನ್ ನಾಗರಾಜ್ ಅವರು ಗುರುಗುಹ, ಕೆ ಯುವರಾಜ್ ಅವರು, ನಾಗರತ್ನ ಟಿ.ಜೆ. ಅವರು, ಮಹೇಂದ್ರ ಗೋರೆಯವರು, ಸುದರ್ಶನ್ ಅವರು ಬೆಂಗಳೂರು, ಪಂಡಿತ್ ಹುಮಾಯೂನ್ ಅರ್ಲಾಪುರ್ ಅವರು, ಪ್ರಹ್ಲಾದ್ ದೀಕ್ಷಿತ್ ಅವರು, ವಿನಯ್ ಯಜ್ಞನಾರಾಯಣ್ ಅವರು, ಜಯಶ್ರೀ ಶ್ರೀಧರ್ ಅವರು, ಶರಣೆ ಶುರಕ ಹೆಗಡೆಯವರು, ಉಮಾ ದಿಲೀಪ್ ಹಾಗೂ ಅನೇಕ ಪ್ರತಿಭಾವಂತರು. ಇಲ್ಲಿ ವಿಶೇಷವಾಗಿ ನಾನು ಹೇಳಬೇಕಾದ್ದು ಅನ್ನೋದರೆ ಸನ್ಮಾನ್ಯ ದಿವಂಗತ ಸಿ ಅಶ್ವಥ್ ಅವರ ಜೊತೆಗೆ ಧ್ವನಿ ಸುರುಳಿಯನ್ನು ಹೊರತರುವ ಸಂದರ್ಭದಲ್ಲಿ ಅವ್ರ ಜೊತೆಗಿದ್ದು ಸಂಗೀತ ನೀಡಿ ಸಹಕರಿಸಿದಂಥ ಮಲ್ಲಿಗೆ ಸುಧೀರ್ ಅವರು ಚಿಕ್ಕಮಗಳೂರು, ಅವರಿಗೊಂದು ದೊಡ್ಡ ಚಪ್ಪಾಳೆ. ಅದೇ ರೀತಿ ಜನಾರ್ದನ್ ಅವರು ಜನ್ನಿ ಮೈಸೂರು ಸುದರ್ಶನ್ ಅವರು ಈಗ ಹಾಲಿ ಅವರು ಬೆಂಗಳೂರಿನಲ್ಲಿದ್ದಾರೆ. ಇವರ 3 ಜನದ ಕೊಡುಗೆ ಅತ್ಯಂತ ಶ್ಲಾಘನೀಯ. ಅದನ್ನು ನಾವು ಸದಾ ನೆನಪಿನಲ್ಲಿ ಇಟ್ಕೊಳ್ತೀವಿ ಅಂತ ಹೇಳಿ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಈ ರೀತಿಯ ಒಂದು ಕಾರ್ಯಕ್ರಮ ಇದೆ ಅಂತ ಹೇಳಿ ನಾವು ಆನ್ಲೈನ್ನಲ್ಲಿ ತಿಳಿಸಿದಾಗ ಭಾಳಷ್ಟು ಜನ ಒಳ್ಳೆಯ ಪ್ರತಿಕ್ರಿಯೆಯನ್ನು ಕೊಟ್ಟು ನೋಂದಣಿಯನ್ನು ಮಾಡುವಾಗ ಅವರಿಗೆ ಗೊತ್ತಿತ್ತು ನಾವು ಎಲ್ಲರೂ ಹಾಡುಗಾರರು ಇಲ್ಲದೆ ಇರ್ಬೋದು, ಆದರೆ ಈ ಶಿಕ್ಷಕರಿಂದ ಕಡಿಮೆ ಸಮಯದಲ್ಲಿ ಧ್ವನಿಗೂಡಿಸ್ತೀವಿ ಅನ್ನೋ ಒಂದು ಧೈರ್ಯದಿಂದ ಇವತ್ತು ವಚನ ಹಾಡುತ್ತಿರತಕ್ಕಂಥ 1404 ಗಾಯಕರು, ಇವರ ಪ್ರಯತ್ನ ಖಂಡಿತವಾಗೂ ಅಭಿನಂದನೀಯ ಮತ್ತು ಶ್ಲಾಘನೀಯ.
ಇವರು ಕಳೆದ 1 ತಿಂಗಳಲ್ಲಿ ಕೊಟ್ಟಿರತಕ್ಕಂಥ ಸಮಯ, ಅವರ ತೊಡಗಿಸಿಕೊಳ್ಳುವಿಕೆ ಈ ಕಾರ್ಯಕ್ರಮವನ್ನು ನಿರೀಕ್ಷೆಗೂ ಮೀರಿ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದೊಂದು ದಾಖಲೆ ಯೋಗ್ಯ ಕಾರ್ಯಕ್ರಮ. ಅಣ್ಣ ಬಸವಣ್ಣನವರ ಸಾಮಾಜಿಕ ಕ್ರಾಂತಿ ಮತ್ತು ರಾಜ್ಯದ ಸಾಂಸ್ಕೃತಿಕ ನಾಯಕತ್ವಕ್ಕೆ ಕೊಟ್ಟ ಒಂದು ಕಿರುಕಾಣಿಕೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಡಾಕ್ಟರ್ ಅವಿನಾಶ್ ಕವಿಯವರು ವೈದ್ಯರಾದರೂ ಕೂಡ ಅಧ್ಯಯನ ಹಾಗೂ ಶರಣಚಿಂತನೆಗಳ ಅನುಷ್ಠಾನದಲ್ಲಿ ಅತ್ಯಂತ ಅನುಕರಣೀಯರು. ಅವರು ಈ ಕಾರ್ಯಕ್ರಮಕ್ಕೆ ಒಪ್ಪಿ ಉಪನ್ಯಾಸ ನೀಡಿರುವುದು ನಮ್ಮ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ತಂದಿದೆ ಅಂತ ಹೇಳಿ ನಾನು ಸಂತೋಷದಿಂದ ಹೇಳ್ತೇನೆ. ಈ ಸಮಾಜದಲ್ಲಿ ಇರ್ತಕ್ಕಂಥ ಅನೇಕ ಗಣ್ಯರು ನಮಗೆ ಸಹಕಾರವನ್ನು ನೀಡಿ ಬೆಂಬಲವನ್ನು ಕೊಟ್ಟು ಬೆನ್ನು ಚಪ್ಪರಿಸಿದ್ದಾರೆ. ಇವರೆಲ್ಲರಿಗೂ ಕೂಡ ನಾವು ಆಭಾರಿಯಾಗಿದ್ದೇವೆ. ಈ ಕಾರ್ಯಕ್ರಮ ನಡೆಸಲು ಸಹಕಾರ ನೀಡಿದ ಜಿಲ್ಲಾಧಿಕಾರಿಗಳು, ಜಿಲ್ಲಾ ರಕ್ಷಣಾ ವರಿಷ್ಠಾಧಿಕಾರಿಗಳು, ಅವರ ತಂಡದವರು, ಮಹಾನಗರ ಪಾಲಿಕೆಯ ಆಯುಕ್ತರು ಮತ್ತು ಅವರ ಇಲಾಖೆಯವರು, ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾವು ಎಷ್ಟು ಧನ್ಯವಾದ ಹೇಳಿದರೂ ಸಾಲದು. ಅವರು ಕೊಟ್ಟಿರ್ತಕ್ಕಂಥ ಪ್ರಚಾರ ಇವತ್ತು ಇಷ್ಟೊಂದು ಯಶಸ್ಸಿಗೆ ಕಾರಣ ಅಂತೇಳಿ ನಾನು ಭಾವಿಸ್ತೇನೆ. ಅದೇ ರೀತಿ ಈ ಸ್ಥಳ ನಾವೇನು ನೋಡ್ತಾ ಇದ್ದೀವಿ, ಬಹುಶಃ ನಾವು ಅಲ್ಲಮಪ್ರಭು ಬಯಲಿನಲ್ಲಿ ಇದನ್ನು ಕಲ್ಪನೆಯೂ ಮಾಡ್ಕೊಂಡಿರಲಿಲ್ಲ. ವಿಜಯಕುಮಾರ್ ಅವರು ತನಿ ಅಂತೇಳಿ ನಾವು ಏನು ಕರಿತೀವಿ ಹಾಪ್ಕಾಮ್ಸ್ನ ಅಧ್ಯಕ್ಷರು, ಇಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನಾವು ಎಲ್ಲ ಕಮಿಟಿನವರು ಬಂದು ಅವರನ್ನು ಕೇಳಿದ್ವಿ, ದಯಮಾಡಿ ಇದನ್ನು ಕೆಲವು ದಿನ ಮುಂದೆ ಹಾಕಿ ನಮ್ಮ ಕಾರ್ಯಕ್ರಮ ಇದೆ ಅಂತೇಳಿ. ಅವರು ತಕ್ಷಣ ಸ್ಪಂದಿಸಿ ನಮಗೆಲ್ಲರಿಗೂ ಕೂಡ ಬಹಳ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ಅವ್ರನ್ನ ನಾನು ಅತ್ಯಂತ ಗೌರವದಿಂದ ಇವತ್ತು ಈ ಸಭೆಯಲ್ಲಿ ಅವರಿಗೆ ಗೌರವವನ್ನು ಸಲ್ಲಿಸ್ತೇನೆ. ಒಟ್ಟಾರೆಯಾಗಿ ಈ ಒಂದು 1000 ಜನದ ವೇದಿಕೆ ಹೇಗಿರಬೇಕು, ಯಾರು ವಿನ್ಯಾಸ ಮಾಡ್ತಾರೆ, ಇದೆಲ್ಲ ಹೇಳಿದಾಗ ಅತ್ಯಂತ ಕಾಳಜಿಯಿಂದ, ಅತ್ಯಂತ ಜವಾಬ್ದಾರಿಯಿಂದ ಸಮಯಕ್ಕೆ ಸರಿಯಾಗಿ ಸಜ್ಜುಗೊಳಿಸಿದ ನಮ್ಮ ನಗರದ ಯುವ ಪ್ರತಿಭೆ ಚಿನ್ನು, ಆತನ ಕೊಡುಗೆ, ಈ ವಿನ್ಯಾಸ, ಇದೆಲ್ಲವನ್ನು ನಾವು ಎಷ್ಟು ಹೇಳಿದ್ರೂ ಕಡಿಮೆನೆ. ಇವತ್ತಿನ ಈ ಕಾರ್ಯಕ್ರಮ ನಮ್ಮ ನಡೆಗೆ ಶರಣರ ತತ್ವದೆಡೆಗೆ ಎಂಬ ಮಾದಾಸೆಯಿಂದ ಮುಂದಿನ ಪೀಳಿಗೆಗೆ ಶರಣರ ಆಶಯಗಳನ್ನು ತಲುಪಿಸುವಲ್ಲಿ ಯಶಸ್ವಿಯಾಗುವುದೆಂದು ನಾನು ಭಾವಿಸ್ತೇನೆ. ಈ ಬಸವೋತ್ಸವ ಕೇವಲ ಈ ವರ್ಷಕ್ಕಷ್ಟೇ ಸೀಮಿತವಾಗಿರದೆ ಪ್ರತಿ ವರ್ಷವೂ ಒಳ್ಳೆಯ ಕಾರ್ಯಕ್ರಮಗಳನ್ನು ಶರಣ ತತ್ವದೆಡೆಗೆ ಕೊಂಡೊಯ್ಯುವ ಚಿಂತನೆಗಳನ್ನು ಕೂಡ ಮಾಡಬಯಸುತ್ತದೆ. ಇದನ್ನೊಂದು ವ್ಯವಸ್ಥಿತ ರೂಪದಲ್ಲಿ ಮುಂದುವರಿಸಲು ಸಮಾಜದ ಎಲ್ಲರ ಮಾರ್ಗದರ್ಶನ ಹಾಗೂ ಸಹಕಾರ ಅತ್ಯಂತ ಅವಶ್ಯಕ ಅಂತ ಹೇಳಿ ಈ ಬಾರಿಯ ಅಧ್ಯಕ್ಷನಾಗಿ ತಮ್ಮೆಲ್ಲರಲ್ಲೂ ಕಣಕಳಿಯಿಂದ ಕೇಳಿಕೊಳ್ಳುತ್ತಾ ನನ್ನ ಅಧ್ಯಕ್ಷೀಯ ಭಾಷಣವನ್ನು ಮುಗಿಸ್ತೇನೆ. ನಮಸ್ಕಾರ. ಶರಣ ಬಂಧುಗಳೇ, ಬಸವ ಜಯಂತಿ ಆಚರಣಾ ಸಮಿತಿಯ ಅಧ್ಯಕ್ಷರಾಗಿ ಈ ಒಂದು ಕನಸು ಸಾಕಾರಗೊಳ್ಳಿಕ್ಕೆ ಶ್ರಮಿಸಿ ನಮ್ಮೆಲ್ಲರಿಗೆ ಸ್ಫೂರ್ತಿಯನ್ನು ತುಂಬಿರುವಂತಹ ಸಮಿತಿ ಅಧ್ಯಕ್ಷರಾಗಿರುವಂತಹ ರುದ್ರೇಗೌಡ ಸರ್ ಅವರಿಗೆ ಒಂದು ಚಪ್ಪಾಳೆಯ ಧನ್ಯವಾದಗಳನ್ನು ಅರ್ಪಿಸಿ ನಮಸ್ಕಾರಗಳನ್ನ ಸಲ್ಲಿಸೋಣ. ಇದೀಗ ಶರಣ ಶರಣೀಯರಿಂದ ಕಾರ್ಯಕ್ರಮದ ಕುರಿತು ನುಡಿ ನಮನ. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಬಸವಚೇತನರಿಗೂ ಶರಣಾರ್ಥಿಗಳು. 12ನೇ ಶತಮಾನದ ಶ್ರೀ ಅಕ್ಕಮಹಾದೇವಿಯವರು ತಮ್ಮ ಒಂದು ವಚನದಲ್ಲಿ ಹೆದರದಿರು ಮನವೇ, ಹೆದರದಿರು ತನುವೆ, ನಿಜವನ್ನೆರಿದು ನಿಶ್ಚಿಂತನಾಗಿರು ಮನವೇ ಅಂತ ಹೇಳಿದ್ದಾರೆ. ಬಸವಾದಿ ಶರಣರ ವಚನಗಳಲ್ಲಿರುವ ನಿಜವನ್ನು ಅರಿತು ನಿಶ್ಚಿಂತರಾಗಿರಬೇಕೆಂದು ಪೂಜ್ಯ ಬಸವ ಮರಳಸಿದ್ದ ಸ್ವಾಮೀಜಿಯವರು 1000 ಅಂದರೆ ಸಾವೇ ಇರದ ವಚನಗಳನ್ನು ಸಾವಿರಾರು ಅಂದರೆ ಸಹಸ್ರಾರು ಕಂಠಗಳಲ್ಲಿ ಏಕಕಾಲದಲ್ಲಿ ಲಯಬದ್ಧವಾಗಿ ಹಾಡಿಸುತ್ತಾ, ಹಾಗೆಯೇ ವಚನಗಳ ನಿಜಾರ್ಥವನ್ನು ತಿಳಿಸುತ್ತಾ ಬಸವೋತ್ಸವವನ್ನು ಆಚರಿಸಿದ್ದಾರೆ. ಇದಕ್ಕಾಗಿ 15 ದಿನಗಳಿಂದ ತರಬೇತಿ, ನಂತರ ಉಪಹಾರದ ವ್ಯವಸ್ಥೆಯೆಲ್ಲವೂ ಅಚ್ಚುಕಟ್ಟಾಗಿ ನಡೆಸಿದ್ದಾರೆ. ಸಹಸ್ರಾರು ಕಂಠಗಳಲ್ಲಿ ಭದ್ರಾವತಿಯ ಸುಮಾರು 40ಕ್ಕೂ ಹೆಚ್ಚು ಜನರು ಶ್ರೀ ಅಕ್ಕಮಹಾದೇವಿ ಸಮುದಾಯ ಭವನದಲ್ಲಿ ತರಬೇತಿ ಪಡೆದು ಶಿವಮೊಗ್ಗದಲ್ಲಿ ಹಾಡಿದ್ದು ಬಹಳ ವಿಶೇಷ. ಅಂತಹ ಸಾವಿರಾರು ಕಂಠದಲ್ಲಿ ನನ್ನದೂ ಒಂದು ಕಂಠವಾಗಿ ಅಥವಾ ಧ್ವನಿಯಾಗಿ ಹಾಡಲಿಕ್ಕೆ ಅವಕಾಶ ಸಿಕ್ಕಿದ್ದು ನನಗೆ ಬಹಳ ಹೆಮ್ಮೆ. ಕಾರ್ಯಕ್ರಮದಲ್ಲಿ ಪ್ರಸ್ತಾವನೆ, ನಿರೂಪಣೆ, ಉಪನ್ಯಾಸ ಎಲ್ಲವೂ ಬಹಳ ಚಂದವಾಗಿ ನಡೆದಿದೆ. ಇಂತಹ ಕಾರ್ಯಕ್ರಮಗಳು ಲಕ್ಷ ಕಂಠಗಳಲ್ಲಿ ನಡೆಯಬೇಕೆಂದು ಆಶಿಸುತ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಬಸವರಾಜಯ್ಯ ಟಿಜಿ, ಬಸವತ್ರಯ, ಭದ್ರಾವತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ನನ್ನ ಹೆಸರು ಆರ್ ಮಲ್ಲಿಕಾಂಬ ವಿರೂಪಾಕ್ಷಪ್ಪ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನೆಗೆ, ವಸಿದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಇದು ಸಿದ್ದರಾಮೇಶ್ವರ ಶರಣರು ರಚಿಸಿದ ವಚನದಂತೆ ಬಸವ ಎಂದರೆ ಜ್ಞಾನದ ಬೆಳಕು. ಶರಣರ ನಾಡಾದ ಶಿವಮೊಗ್ಗ ಜಿಲ್ಲೆಯಲ್ಲಿ ಹಲವಾರು ಶರಣರು ಹುಟ್ಟಿ ಬೆಳಗಿದ್ದಾರೆ. ಶಿವಮೊಗ್ಗದಲ್ಲಿ ವಚನೋತ್ಸವ ಕಾರ್ಯಕ್ರಮದಲ್ಲಿ ಸಾವಿರಾರು ಕಂಠಗಳು ಏಕಕಾಲದಲ್ಲಿ ಒಂದೇ ವೇದಿಕೆಯಲ್ಲಿ ವಚನ ಗಾಯನವನ್ನು ಮಾಡಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಗಾಳಿ ಬಂದಾಗ ತೂರಿಕೊಳ್ಳಿ ಎಂಬ ವಚನದಂತೆ ಬಸವಣ್ಣನವರ ವಚನ ಗಾಯನ ಎಂಬ ಗಾಳಿ ಬಂದಿದೆ.
ಸಿ ಅಶ್ವಥ್ ಅವರ ರಾಗ ಸಂಯೋಜನೆಯಲ್ಲಿ ಅವರ ಕಂಠದಿಂದಲೇ ಹೊಮ್ಮಿರುವ 38 ಬಸವಣ್ಣನವರ ವಚನಗಳು ಎಲ್ಲರ ಮನ ಮನೆ ಅಲ್ಲಮ ಬಯಲಿನಲ್ಲಿ ಹಾಡುವಂತೆ ನಲಿಯುವಂತೆ ಮಾಡಿದ ಈ ಕಾರ್ಯಕ್ರಮದ ಕರ್ತೃವಾದ ಪರಮ ಪೂಜ್ಯ ಗುರುಗಳಾದ ಬೆಕ್ಕಿನ ಕಲ್ಮಠ ಶ್ರೀಗಳು ಹಾಗೂ ಬಸವ ಕೇಂದ್ರದ ಗುರುಗಳಾದ ಮರಳಸಿದ್ದ ಸ್ವಾಮೀಜಿಯವರಿಗೆ ನಿಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕವಾದ ಶರಣು ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಪವಾಡ ಪುರುಷ ಗುರು ಬಸವಣ್ಣನವರು ಅನ್ನುವ ಹಾಗೆ 1408 ಕಂಠದಲ್ಲಿ 38 ವಚನಗಳನ್ನು ಹಾಡಿರುವುದು ಒಂದು ಪವಾಡವೇ ಸರಿ. ನಾ ಭೂತೋ ಭವಿಷ್ಯತಿ ಅಂದರೆ ಹಿಂದೆಂದೂ ನಡೆದಿರಲಿಲ್ಲ, ಮುಂದೆಯೂ ನಡೆಯುವುದಿಲ್ಲ ಅನ್ನುವಷ್ಟು ವಿಶಿಷ್ಟ ಅದ್ವಿತೀಯ ಕಾರ್ಯಕ್ರಮ ಬಸವೋತ್ಸವ. ಬಸವಣ್ಣನವರ ಉತ್ಸವ ನಡೆದಿದ್ದು ಶರಣರ ನಾಡಾದ ಶಿವಮೊಗ್ಗದಲ್ಲಿ. ಹಾಡಿದರೆ ಹಾಡು, ಓದಿದರೆ ನುಡಿಗಳು, ಭಕ್ತಿ ಜ್ಞಾನ ವೈರಾಗ್ಯದ ಸಂಗಮವಾದಂತಹ ವಚನಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಾವಿರಾರು ಮನಸ್ಸುಗಳಿಗೆ ಮುಟ್ಟಿವೆ. ಹೂವಿನಿಂದ ನಾರು ಸ್ವರ್ಗಕ್ಕೆ ಅನ್ನುವ ನಾಣ್ಣುಡಿಯಂತೆ ಎಲ್ಲರಿಂದ ಎಲ್ಲರಿಗೂ ಧನಾತ್ಮಕ ಅಥವಾ ಸಕಾರಾತ್ಮಕ ಶಕ್ತಿ ಲಭಿಸಿದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ನಂದಿನಿಯವರ ಉತ್ತಮ ನಿರೂಪಣೆ, ಶರಣರ ಬರವೆನಗೆ ಪರಾಣ ಜೀವಾಳವಯ್ಯ ಎಂದು ಹೃದಯಪೂರ್ವಕವಾಗಿ ನುಡಿದಂತಹ ಜ್ಯೋತಿ ಪ್ರಕಾಶ್ ರವರ ನುಡಿಗಳು, ಡಾಕ್ಟರ್ ಸಜ್ಜಿಯವರ ಪ್ರಾಸ್ತಾವಿಕ ನುಡಿಗಳು ಮನದಾಳವನ್ನು ಮುಟ್ಟಿದವು. ಮನ ಮುಟ್ಟುವ ಡಾಕ್ಟರ್ ಅವಿನಾಶ್ ಕವಿಯವರ ಉಪನ್ಯಾಸ, ಪೂಜ್ಯ ಬಸವಮರುಳ ಸಿದ್ಧ ಸ್ವಾಮೀಜಿಯವರ ವಚನಗಳ ಅರ್ಥ ವಿವರಣೆ, ಹಾಗೆಯೇ ಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರ ಆಶೀರ್ವಚನ ನಮ್ಮಲ್ಲಿ ಜಾಗೃತಿ ಮೂಡಿಸಿತು. ಅವಕಾಶಕ್ಕಾಗಿ ಧನ್ಯವಾದಗಳು. ಗಂಗಾ ಕುಬ್ಸತ್, ಭದ್ರಾವತಿ. ನಂದಿನಿ ಮಲ್ಲಿಕಾರ್ಜುನ್, ಭದ್ರಾವತಿ. ಶರಣು ಶರಣಾರ್ಥಿಗಳು. ಮೇ 9ರಂದು ನಡೆದ ಬಸವೋತ್ಸವ ಕಾರ್ಯಕ್ರಮದಲ್ಲಿ 1000 ವಚನ ಹೆಸರೇ ಬಹಳ ಅರ್ಥಪೂರ್ಣವಾಗಿದೆ. ಶರಣರ ಅನುಭವದಲ್ಲಿ ಮೂಡಿಬಂದ ಅನುಭವದ ವಚನಗಳು ಅಂದಿಗೂ ಇಂದಿಗೂ ಎಂದೆಂದಿಗೂ ಪ್ರಸ್ತುತ. ಈಗಿನ ದಿನಗಳಲ್ಲಿ ಈ ವಚನ ಸಾಹಿತ್ಯ ಮತ್ತು ಶರಣರ ಆಶಯಗಳನ್ನು ಎಲ್ಲರ ಮನೆಗಳಿಗೂ ಹಾಗೂ ಮನಗಳಿಗೂ ತಲುಪಿಸುವ ನಿಟ್ಟಿನಲ್ಲಿ ಶ್ರೀಮದ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಮರಳಸಿದ್ದ ಸ್ವಾಮಿಗಳು ಯಶಸ್ವಿಯಾಗಿದ್ದಾರೆ. 1000 ವಚನ ಗಾಯನ ದಾಖಲೆಯನ್ನೇ ನಿರ್ಮಿಸಿದೆ. ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲ ಪೂಜ್ಯರಿಗೂ ಹಾಗೂ ಎಲ್ಲ ಕಾರ್ಯಕರ್ತರಿಗೂ ಹಾಗೂ ಬಸವಣ್ಣನ ಅಭಿಮಾನಿಗಳಿಗೂ ಹಾಗೂ ಈ ವಚನ ಗಾಯನದಲ್ಲಿ ಗಾಯನ ಮಾಡಿದ ಎಲ್ಲ ಗಾಯಕರಿಗೂ ಶರಣು ಶರಣಾರ್ಥಿಗಳು. ಶ್ರೋತೃಗಳೇ, ಮುಂದಿನ ಸಂಚಿಕೆಯಲ್ಲಿ ಬಸವಣ್ಣನವರ ಮತ್ತಷ್ಟು ವಚನಗಳನ್ನು 1000 ಕಂಠಗಳಲ್ಲಿ ಕೇಳೋಣ. ಪ್ರತಿ ಬುಧವಾರ ಈ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿಯ ಯೂಟ್ಯೂಬ್ನಲ್ಲೂ ಕೂಡ ಪುನಃ ನೀವು ಕೇಳಬಹುದು. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ಶರಣು ಶರಣಾರ್ಥಿಗಳು. ಇದುವರೆಗೆ ಬಸವೋತ್ಸವ 2025 ಮೇ 9ರಂದು ನಡೆದ 1000 ವಚನ ಕಾರ್ಯಕ್ರಮದ ವಿಶೇಷ ಸಂಚಿಕೆ ಕೇಳಿದಿರಿ. ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಬಸವ ಕೇಂದ್ರ ಶಿವಮೊಗ್ಗ, ಸಹಯೋಗ ಅಕ್ಕಮಹಾದೇವಿ ಬಳಗ ಭದ್ರಾವತಿ. ಕಾರ್ಯಕ್ರಮ ಪ್ರಸ್ತುತಿ ನಂದಿನಿ ವೈಬಿ, ಸಹಕಾರ ಸವಿತಾ ಎಸ್, ನಿರ್ವಹಣೆ ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್.